ಶುಭಾಶಯಗಳನ್ನು ಬಯಸುತ್ತೇನೆ. NSS ಕ್ಯಾಂಪ್ ಅಂತ ನಾನು ಸೆಕೆಂಡ್ PUCಯಲ್ಲಿ ಹಾಕಿದ್ರು ನಮಗೆ, ಬಟ್ ಅದೇನೋ ಕಾರಣದಿಂದ ಕ್ಯಾನ್ಸಲ್ ಆಯಿತು. ಬಟ್ ಈ ಪ್ರಥಮ ವರ್ಷ ಈ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪಾವಗಡ ಈ ವರ್ಷದಲ್ಲಿ ನಾನು ಫಸ್ಟ್ ಇಯರ್ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಅದರಲ್ಲಿ ಫಸ್ಟ್ ಇಯರ್ ಫಸ್ಟ್ ಸೆಮ್ ನನಗೆ ಇಷ್ಟ ಇರಲಿಲ್ಲ, ಬಟ್ ಚೆನ್ನಾಗಿರುತ್ತೆ ಬರ್ರಿ ಅಂತ ನಮ್ಮ ಸೆಕ್ಷನ್ನಿಂದ ನಾನು ಒಬ್ಬರೇ ಬಂದಿರೋದು. ಫಸ್ಟ್ ಇಯರ್ BA ಇಂದ ನಾನು ಒಬ್ಬರೇ, ಯಾರೂ ಬಂದಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಜರಿದ್ರು ಹೋಗಿ ಯಾರು ಬರ್ತಾರೆ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಚೆನ್ನಾಗಿರುತ್ತೆ, ಎಲ್ಲ ಎಂಜಾಯ್ಮೆಂಟು. ನಮಗೆ ಅಂದರೆ ನಾವು ಏನು ಬೇರೆದು ಅಂದರೆ ನಾವು ಕಲ್ತಿರೋದು ಬಿಟ್ಟು ಇನ್ನೂ ಜಾಸ್ತಿ ಕಲಿಯೋದಿರುತ್ತೆ, ಇನ್ನು ಓದ್ದಷ್ಟು ಇರುತ್ತೆ ನಮಗೆ. ಅನೇಕ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳು ಕೊಟ್ಟರು ಅನೇಕ ಸರ್ ಅವ್ರು ಬಂದರು. ಹೆಣ್ಮಕ್ಳಿಗೆ ಹೇಗೆ ಧೈರ್ಯ ತುಂಬಬೇಕು, ಮತ್ತು ಈ ಹಳ್ಳಿಗಳಲ್ಲಿ ಏನು ನಾವು ಸ್ವಚ್ಛತೆ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಇಕ್ಕೋಬೇಕು ಗ್ರಾಮಗಳಂತ ಅಂದರೆ ಅವೇರ್ನೆಸ್ ಮಾಡಿದ್ದೀವಿ ನಾವು. ಅನೇಕ ಇಲ್ಲಿ ಪ್ರೋಗ್ರಾಮ್ ಜಾಥಾ ಹೋಗಿದ್ವಿ. ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು ಇರ್ತಾರಲ್ವ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಹೆಣ್ಮಕ್ಳಿಗೆ ಅಂತ ಇಲ್ಲೆಲ್ಲ ಸ್ಕಿಟ್ಗಳ ಮುಖಾಂತರ ತೋರಿಸಿದ್ರು. ಅನೇಕ ಅಂದರೆ ಗ್ರಾಮಗಳಲ್ಲಿ ಸಮೇತ ವಿದ್ಯಾಭ್ಯಾಸ ಹೆಣ್ಮಕ್ಳಿಗೆ ಕೆಲವರು ಹೆಣ್ಮಗು ಬಿಡು ಅಂತ ಏನು ಓದಿಸಲ್ಲ ಅಂತ ಕೆಲವ್ರು ಇರ್ತಾರೆ ಕೆಲವ್ರು ಮನೆಗಳಲ್ಲಿ. ಬಟ್ ಅಂದರೆ ಬಾಲ್ಯ ವಿವಾಹ ಮಾಡಬಾರ್ದು ಅನ್ನೋದು ತೋರಿಸಿದ್ರು ಸ್ಕಿಟ್ಗಳ ಮುಖಾಂತರ. ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಕುಳಿತಿರುವ ಉಪನ್ಯಾಸಕರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.